ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಒಂದು ಮಹೋನ್ನತ ಕಾರ್ಯಕ್ರಮ, ಜನಮೆಚ್ಚುಗೆ ಪಡೆದಿರ್ತಕ್ಕಂಥ ಕಾರ್ಯಕ್ರಮ, ಬಹುಚರ್ಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಕೇಳಿದರೆ ನೇರ ನುಡಿ ದಿವ್ಯ ಉತ್ತರ. ಈ ನೇರ ನುಡಿ ದಿವ್ಯ ಉತ್ತರ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಶ್ರೀ ಬಸವ ಟಿ ವಿಯಿಂದ ಉತ್ತರವನ್ನು ಕೊಡ್ತೇವೆ. ಈ ಉತ್ತರ ಕೊಡ್ತಕ್ಕಂಥವರು ನಮ್ಮ ಶ್ರೀ ಬಸವ ಟಿ ವಿಯ ನಿರ್ದೇಶಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶರಣ ಇ ಕೃಷ್ಣಪ್ಪನವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನೇರ ನುಡಿ ದಿವ್ಯ ಉತ್ತರ ಈ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಇವ್ರಿಗೆ ಹಾಕ್ತೇನೆ. ಈಗ ಆ ಒಂದು ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನು ಈಗ ಗಮನಿಸಬಹುದು. ಈಗ ತಮ್ಮೆಲ್ಲರ ಪರವಾಗಿ ನಾನು ಇ ಕೃಷ್ಣಪ್ಪನವರನ್ನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಶರಣಾರ್ಥಿ ಸರ್. ಬಸವಾದಿ ಶರಣರು ಅಂದರೆ ಬಸವಣ್ಣವರು ಒಂದು ವಚನ ಬರೆದಿದ್ದಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಸ್ಥಾವರ ಅಂತಕ್ಕಂಥದ್ದು ಯಾವತ್ತೂ ನಾಶ ಆಗುತ್ತೆ, ಅದು ಶಾಶ್ವತ ಅಲ್ಲ, ಅದು ಅಲ್ವರ. ಆದರೆ ಜಂಗಮ ಅಂತಕ್ಕಂಥದ್ದು ಶಾಶ್ವತ. ಇವತ್ತೇನಾಗಿದೆ ಅಂತ ಕೇಳಿದರೆ ಇದನ್ನೇ ಅರ್ಥೈಸ್ಕೊಳ್ಳೋದಾದರೆ ಎಲ್ಲ ಕಡೆ ದೇವಾಲಯಗಳನ್ನು ಕಟ್ತಕ್ಕಂಥ, ಗುಡಿ ಗುಂಡಾಂತರಗಳನ್ನು ಕಟ್ತಕ್ಕಂಥ, ಒಂದು ಧರ್ಮ ಕೇಂದ್ರಗಳನ್ನು ಕಟ್ತಕ್ಕಂಥ ಈ ಒಂದು ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗ್ತಾ ಇದೆ, ಜನಗಳು ಅದರಲ್ಲಿ ತೊಡಗಿಸ್ತಾ ಇದ್ದಾರೆ. ಹಾಗಾಗಿ ಜನಗಳಿಗೇನು ಮಾಡಿದ್ದಾರೆ ಅಂದರೆ ಆ ದೇವಾಲಯ ಸಂಸ್ಕೃತಿಯನ್ನು ಜಾಸ್ತಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಈ ಜಗತ್ತಲ್ಲಿ ಭಾರತ ದೇಶ ಒಂದು ಪುಟ್ಟ ದೇಶ. ನಾವು ಜಗತ್ತಿಗೆ ಹೋಲಿಕೆ ಮಾಡಿಕೊಂಡಾಗ ಯಾವ ದೇಶದಲ್ಲೂ ಕೂಡ ವಿಗ್ರಹಾರಾಧನೆ ಇಲ್ಲ. ದೇವರನ್ನ ಕಲ್ಲಿನ ಮುಖಾಂತರ ಪೂಜೆ ಮಾಡೋದು, ಮಣ್ಣಿನ ಮುಖಾಂತರ ಪೂಜೆ ಮಾಡೋದು ಇದು ಎಲ್ಲೂ ಇಲ್ಲ. ಪ್ರಾರ್ಥನೆ ಮಾಡೋದು ಇದಾವೆ. ಈಗ ಚರ್ಚ್ ಕಟ್ತಾರೆ, ಚರ್ಚು ಅದು ಪ್ರಾರ್ಥನಾ ಮಂದಿರ. ಮಸೀದಿಗಳು ಕಟ್ತಾರೆ, ಅದೂ ಕೂಡ ಒಂದು ಪ್ರಾರ್ಥನಾ ಮಂದಿರಗಳೇ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ದೇವರನ್ನ ಕಾಣೋದಿಕ್ಕೆ ಆಲಯಗಳನ್ನ ಕಟ್ತಾರೆ, ಆದರೆ ದೇವಸ್ಥಾನಗಳನ್ನ ಕಟ್ಟೋದಿಲ್ಲ. ಅದಕ್ಕೋಸ್ಕರ ನಮ್ಮ ಶರಣರು ಏನ್ ಮಾಡಿದ್ರು, ದೇವಸ್ಥಾನಗಳು ಕಟ್ಟಲಿಲ್ಲ, ಅವರು ಮಂಟಪಗಳನ್ನ ಕಟ್ಟಿದ್ರು. ಅಂದ್ರೆ ಆಲಯಗಳು ಅಂತೆಲ್ಲ ತಿಳ್ಕೊಳ್ಳಿ. ಮಂಟಪಗಳನ್ನ ಕಟ್ಟಿದ್ರು. ಮಂಟಪ ಅಂತಂದ್ರೆ ಅಲ್ಲಿ 4 ಗೋಡೆಯ ಸುತ್ತ ಇರೋದಿಲ್ಲ, ಅದು ಒಂದು ಜಗಲಿ ಅಂತ ತಿಳ್ಕೊಳ್ಳಿ. ಒಂದು ಹಾಲು, ದೊಡ್ಡದೊಂದು ಹಾಲು, ಮೇಲ್ಗಡೆ ಒಂದು ಆಶ್ರಯ ಇರ್ತದೆ. ಅದು ಒಂದು ವಿಶಾಲವಾದಂತಹ ಜನಸಮೂಹ ಕೂತ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಚರ್ಚಾ ಅಥವಾ ಒಂದು ಪ್ರಾರ್ಥನಾ ಪ್ರದೇಶ ಅಂತ ನಾವು ಕರಿಬಹುದು. ಅನುಭವ ಮಂಟಪ. ಇಲ್ಲಿ ನಾವು ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ, ದೇವರಿಗೆ ಗುಡಿ ಕಟ್ಟಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ. ಶರಣರದು ಒಂದು ಪ್ರಶ್ನೆ. ದೇವರು ಈ ಜಗತ್ತನ್ನೇ ಸೃಷ್ಟಿಸಿದ, ಈ ಜಗತ್ತನ್ನ ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ನೀನೊಂದು ಜಾಗದಲ್ಲಿ ಅವನ್ನ ಕುಂಡ್ರಿಸ್ತೀಯ, 10 ಅಡಿ ಜಾಗದಲ್ಲಿ ಅದರ ಒಳಗಡೆ ಸೇರಿಸಿ ನೀನ್ ಬಾಗ್ಲಾಕ್ತೀಯ, ನಿನಗೆ ಬೇಕಾದಾಗ ತೆಗೆದು ದರ್ಶನ ಮಾಡ್ತೀಯ, ನಿನ್ ಬೇಡದಿದ್ದಾಗ ಮುಚ್ಚಿಡ್ತೀಯ, ಅಥವಾ ಭಕ್ತರನ್ನ ಸಾಲಾಗಿ ನಿಲ್ಲಿಸ್ಬಿಟ್ಟು ದರ್ಶನ ಕೊಡಿಸ್ತೀಯ ಅಂತ ಅಂದ್ರೆ ಇದು ಎಷ್ಟು ಮಾತ್ರ ಸರಿ? ಅವನು ವಿಶ್ವದ ಸೃಷ್ಟಿಯ ಸಮಷ್ಟಿಯ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮ, ಅವನಿಗೆ ನೀವು ಹೆಂಗ್ ಗುಡಿ ಕಟ್ಲಿಕ್ಕೆ ಸಾಧ್ಯ? ಗುಡಿ ಕಟ್ಲಿಕ್ಕೆ ಅವನಿಗೆ ಆಕಾರನೇ ಇಲ್ವಲ್ಲ. ಅವನು ಹೆಂಗ್ ಹಿಡಿತೀರಿ? ಅವನು ಹೆಂಗ್ ಹಿಡಿತೀರಾ? ನೀವು ಆಕಾರ ಇಲ್ಲದೆ ಇರತಕ್ಕಂಥ ದೇವರಿಗೆ ನೀವು ಗುಡಿ ಕಟ್ಟಿ ಆಕಾರ ಕೊಡ್ತೀರಾ ಅಂದ್ರೆ ಹೆಂಗ್ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಶರಣರದ್ದಾಗಿತ್ತು. ನಾವು ಅವರು ಯಾವ ಸಂದರ್ಭದಲ್ಲಿ ವಚನ ಹೇಳ್ತಾರೆ ಅಲ್ವರ, ಅದು ಬಹಳ ಮುಖ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರಲ್ಲ. ನಾನೇನು ಮಾಡಲಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸ ಅನ್ನುವಂತಹ ಆ ಸಂದರ್ಭ ಇದೆಲ್ಲ, ಸಂದರ್ಭ ನಾವು ತಗೊಳ್ಳೋಣ. ಆ ಸಂದರ್ಭ ಬಹಳ ಮುಖ್ಯ. ಅನುಭವ ಮಂಟಪದಲ್ಲಿ ಬಸವಣ್ಣನವ್ರ ಹತ್ರ ಬಂದು ಒಂದಷ್ಟು ಜನ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಏನಂತ ಕೇಳ್ತಾರೆ? ಏನು ಬಸವಣ್ಣ, ಎಲ್ಲಾರು ಎಲ್ಲಾ ಕಡೆ ದೇವಸ್ಥಾನಗಳು ಕಟ್ತಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ತಾರೆ,
ದೇವಸ್ಥಾನಗಳನ್ನ ಕಟ್ಟಿ ಅಲ್ಲಿ ಅವರು ಪೂಜೆಗಳನ್ನ ಮಾಡ್ತಾರೆ. ನಾವು ಏನು ಮಾಡ್ಬೋದು ದೇವರಿಗೆ ಅಂತ ಕೇಳಿದಾಗ ಬಸವಣ್ಣ ಆ ಸಂದರ್ಭಿಗೆ ಕೇಳಿರ್ಬೋದು, ನೋಡಿ ಈ ಜಗತ್ತೇ ಒಂದು ದಿನ ಇರೋದಿಲ್ಲ, ದೇವಸ್ಥಾನ ಎಲ್ಲಿರ್ತವೆ ಅಂತ ಹೇಳಿರ್ಬೋದು. ಸ್ಥಾವರ ಅಂತಂದ್ರೆ ನಾವು ಕಟ್ಟಿರುವಂತಹ ಕಟ್ಟಡಗಳಲ್ಲ, ಆ ಕಟ್ಟಡಕ್ಕೆ ಸ್ಥಾವರ ಅಂತ ಹೇಳೋದಿಲ್ಲ. ಸ್ಥಾವರ ಅಂತಂದ್ರೆ ಭೌತಿಕ ಜಗತ್ತಿನ ಭೌತಿಕ ವಸ್ತುಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಜಗತ್ತದು. ಅದು ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಹೀಗೆ ಜೀವ ಜಂತುಗಳು, ಜಲ, ಮರ, ಗಿಡಗಳು, ಬೆಟ್ಟ, ಗುಡ್ಡಗಳು, ಇದನ್ನೆಲ್ಲ ಸೇರಿಸ್ಕೊಂಡಾಗ ಅದು ಒಂದು ನಿರ್ಮಾಣ, ಅದೊಂದು ಭೌತಿಕ ನಿರ್ಮಾಣ, ಅದು ಪ್ರಕೃತಿ ಒಂದು ನಿರ್ಮಾಣ. ಆ ಪ್ರಕೃತಿಯ ನಿರ್ಮಾಣವನ್ನ ನಾವು ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಮ್ಮ ಶರಣರು ಹೇಳ್ತಾರೆ, ಅದಕ್ಕೆ ಸ್ಥಾವರ ಅಂತ ಹೇಳ್ತಾರೆ. ಆದ್ರೆ ನಾವು ಸ್ಥಾವರ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಗೋಡೆಗಳನ್ನ ಕಟ್ಟಿ ಮೇಲ್ಗಡೆ ಒಂದು ನಾವು ಮೋಲ್ಡ್ ಹಾಕ್ತಿವಲ್ಲ, ಅಥವಾ ಕಲ್ಗಳನ್ನ ಕುಂಡ್ರಿಸ್ತೀವಲ್ಲ, ಅದು ಸ್ಥಾವರ ಅಂತ ತಿಳ್ಕೊಂಡಿದೀವಿ. ಅದು ತಪ್ಪು. ನಿಜ. ಸ್ಥಾವರ ಅಂತಂದ್ರೆ ಜಗತ್ತು. ಈ ಜಗತ್ತು ಹೇಳ್ತಾರೆ ಬಸವಣ್ಣವರು, ನೀನ್ ಕಲ್ ಮೇಲೆ ಕಲ್ಲು ಇಟ್ಟು ಅದ್ ಕಲ್ಲಲ್ಲೇ ದೇವ್ರು ಮಾಡಿ. ಶರಣರು ಹೇಳ್ತಾರಲ್ಲ, ನಮ್ಮ ಅಲಮಪ್ರಭುಗಳು ಸಿದ್ದರಾಮೇಶ್ವರಿಗೆ ಹೇಳ್ತಾರೆ, ದಡ್ಡ ಎಡ್ಡ ಏನ್ ಮಾಡ್ತಾ ಇದೀಯಾ, ನೀನ್ ನಿಂತಿರೋದು ಕಲ್ಲು, ನೀನ್ ಕಟ್ತಾ ಇರೋದು ಕಲ್ಲು, ನೀನ್ ದೇವ್ರು ಅಂತ ಹೇಳ್ತಾ ಇರೋದು ಕಲ್ಲು, ಕಲ್ಲು ಕಲ್ಲು ಮನೆಯ ಮಾಡಿ ಕಲ್ಲನ್ನೇ ದೇವ್ರು ಅಂತ ಹೇಳ್ತಾ ಇದೆಯಪ್ಪ, ನೀನ್ ಕಲ್ಲು ಹೃದಯ ಏನಪ್ಪಾ ನೀನು, ನೀನು ಕಟ್ತಾ ಇರ್ತಕ್ಕಂಥದ್ದು ಕಲ್ಲು, ನೀನ್ ನಿಂತಿರೋದು ಕಲ್ಲು, ನೀನ್ ಪೂಜೆ ಮಾಡೋದು ಕಲ್ಲು, ನೀನ್ ಅಂದ್ಕೊಂಡಿರೋದು ಕಲ್ಲು. ದೇವ್ರು ಕಲ್ಲು ಮಾಡ್ತಾ ಇದೆಯಲ್ಲೋ ದಡ್ಡ, ದೇವ್ರನ್ನ ಸ್ವರೂಪವನ್ನ ತಿಳಿಸ್ತಾನೆ, ಬಾ ಹೋಗೋಣ ಬಸವಣ್ಣ ಹತ್ರ, ಕಲ್ಯಾಣಕ್ಕೆ ಹೋಗೋಣ ಬಾ, ದೇವ್ರು ಯಾರು ಅಂತ ತಿಳಿಸ್ತಾನೆ. ನೀನ್ ಈ ಕಲ್ಲು ಏನ್ ಇಟ್ಕೊಂಡಿದ್ಯಲ್ಲಪ್ಪ, ಈ ಕಲ್ಲು ದೇವ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಲ್ಲು ಆ ದೇವ್ರು ಮಾಡಿರ್ತಕ್ಕಂತ ಒಂದು ಕಲ್ಲಪ್ಪ, ಅದೊಂದು ವಸ್ತು, ಅದೊಂದು ಸೃಷ್ಟಿಯ ವಸ್ತು. ಸೃಷ್ಟಿಯ ವಸ್ತುನ್ನೇ ಹಿಡ್ಕೊಂಡ್ಬಿಟ್ಟು ಅದೇ ದೇವ್ರು ಅಂತ ಇದೆಯಾ ದಡ್ಡ, ನಿನ್ನ ಸೃಷ್ಟಿ ಕರ್ತನ್ ತಿಳಿಸ್ತೀನಿ ಬಾ, ಇದನ್ನ ಯಾರು ತಯಾರು ಮಾಡ್ದ, ಈ ಕಲ್ಲನ್ನು ಯಾರಿಟ್ಟ, ಈ ಕಲ್ಲನ್ನ ಯಾರು ತಯಾರು ಮಾಡ್ದ, ಅವನನ್ನ ತೋರಿಸ್ತೀವಿ ಬಾ. ಯಾಕೆ ನೀನ್ ಈ ಕಲ್ಲನ್ನ ದೇವ್ರ ಅಂತ ಹಿಡ್ಕೊಂಡು ಕುತ್ಕೊಂಡಿದ್ಯಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಈ ಜಗತ್ತೇ ಒಂದು ಸ್ಥಾವರ. ಅಂದ್ರೆ ಒಂದು ಭೌತಿಕ ಸ್ವರೂಪದ ನಿರ್ಮಾಣ, ದೈವ ನಿರ್ಮಿತ, ದೈವ ನಿರ್ಮಿತವಾಗಿರ್ತಕ್ಕಂತ ಈ ಪ್ರಕೃತಿ, ಇದು ಭೌತಿಕ, ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಗೋಚರಿಸುವ ವಸ್ತುಗಳು. ಈ ಕಣ್ಣಿಗೆ ಕಾಣುವ ಈ ಗೋಚರಿಸುವ ವಸ್ತುಗಳು ಇವೆಲ್ಲವೂ ಕೂಡ ಸ್ಥಾವರ. ದೇವರು ಇವತ್ತು ನಿರ್ಮಾಣ ಮಾಡಿದ್ದಾನೆ, ಅವನಿಗೆ ಬೇಡ ಅಂತಂದಾಗ ಇದನ್ನೆಲ್ಲವನ್ನು ಕೂಡ ನಾಶ ಮಾಡಿ ಮರು ನಿರ್ಮಾಣ ಮಾಡ್ತಾನೆ. ಮರು ನಿರ್ಮಾಣ ಮಾಡ್ತಾನೆ. ಈಗ ಎಷ್ಟು ಸಲ ಈ ಸೃಷ್ಟಿ ರಿನೋವೇಷನ್ ಆಗಿದೆ ಯಾರಿಗ ಗೊತ್ತು? ಎಷ್ಟು ಜನ ಸತ್ತು, ಎಷ್ಟು ಜನ ಹುಟ್ಟಿ, ಎಷ್ಟು ಜನ ಪ್ರಳಯಕ್ಕೆ ಒಳಗಾಗಿ ಈ ಜಗತ್ತು ಎಷ್ಟು ಸಲ ಪ್ರಳಯ ಆಗಿದೆಯೋ ಅಲ್ವಾ, ಎಷ್ಟು ಸಲ ನಿರ್ಮಾಣ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಹಾಗೆ ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತವೆ, ಪ್ರಳಯ ಅನ್ನೋದು ಉಂಟು. ಯಾವುದೇ ಒಂದು ಭೂಮಿ ಸೃಷ್ಟಿಸಿದ ಮೇಲೆ ಅದು ಮಲಿನ ಆಗುತ್ತೆ. ಮಲಿನ ಆದ ಮೇಲೆ ಅದನ್ನ ಸಂಪೂರ್ಣ ನಾಶ ಮಾಡಿ ದೇವರು ಮರುಸೃಷ್ಟಿ ಮಾಡ್ತಾನೆ. ನಾಶಕ್ಕೆ ಪ್ರಳಯ ಅಂತಾರೆ, ಸೃಷ್ಟಿ ಮರುಸೃಷ್ಟಿಗೆ ಸೃಷ್ಟಿ ಅಂತಾರೆ. ಇವೆರಡೂ ಕೂಡ ಸೃಷ್ಟಿಕರ್ತನ ಕೈಲಿರ್ತಕ್ಕಂಥದ್ದು. ಯಾವತ್ತಿದ್ರೂ ಕೂಡ ಈ ಸ್ಥಾವರ ಒಂದಿನ ನಾಶ ಆಗುತ್ತೆ, ಈ ಕಲ್ಲು ಮಣ್ಣು ಎಲ್ಲ ನಾಶ ಆಗುತ್ತೆ. ಇದಕ್ಕೆ ಯಾಕೆ ನೀವು ಗುಡಿ ಕಟ್ತೀವಿ ಅಂತ ಅಂತೀರಾ? ಅದ್ರ ಬದಲು ನೀವು ಈ ದೇಹನೇ ದೇಗುಲ ಮಾಡ್ಕೊಳ್ಳಿ, ಈ ಸ್ಥಿರವೇ ವನ್ನ ಕಳಸ ಮಾಡ್ಕೊಳ್ಳಿ, ನಿನ್ನ ಕಾಗಳೇ ಕಂಬ ಮಾಡ್ಕೊಳ್ಳಿ, ಆ ದೇವರಿಗೆ ನಿಮ್ಮಲ್ಲೇ ಸ್ಥಾನ ಕೊಡ್ರಿ. ನಿಮ್ಮಲ್ಲೇ ಸ್ಥಾನ ಕೊಟ್ಟು ಆ ಭಗವಂತನಲ್ಲಿ ನೀವು ಲೀನ ಆಗ್ರಿ, ಬದುಕಿದ್ದಂಗ್ಲೇನೆ. ಆತ್ಮ ಮತ್ತೆ ಪರಮಾತ್ಮನನ್ನ ಒಂದು ಮಾಡಿ ಈ ಅಂಗ ಮತ್ತು ಈ ಜಗತ್ತು ಅಂತಕ್ಕಂಥ ಈ ಲಿಂಗದ ಜೊತೆನಲ್ಲಿ ಸೇರಿಸಿ ಲಿಂಗಾಂಗ ಸಾಮರಸ್ಯ ಮಾಡ್ರಿ. ಇದು ಅಂಗ, ಈ ಜಗತ್ತು ಒಂದು ಲಿಂಗ. ಈ ಲಿಂಗಾಂಗ ಸಾಮರಸ್ಯ ಈ ದೇಹವನ್ನ ಈ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಬೆರೆಸಿದ ತಕ್ಷಣ ಇದು ಮಾಯ ಆಯ್ತು ಅಂತ ತಿಳ್ಕೊಳ್ಳಿ. ಈ ಶರೀರ ಬಹು ಜೀವಕೋಶಗಳಿಂದ ಮಾಡಿರ್ತಕ್ಕಂಥದ್ದು. ಈ ಜೀವಕೋಶಗಳಿಂದ ಮಾಡಿರ್ತಕ್ಕಂಥ ಈ ಶರೀರವನ್ನ ಈ ಬ್ರಹ್ಮಾಂಡದಲ್ಲಿ ಬೆರೆಸ್ಬಿಟ್ರೆ ಉಳ್ಕೊಂಡಿರೋದು ಯಾವ್ದಪ್ಪ ಅಂದ್ರೆ ಆತ್ಮ. ಆತ್ಮ ಒಂದೇ ಉಳ್ಕೊಂತು. ಆತ್ಮ ಒಂದೇ ಉಳ್ಕೊಂಡ ತಕ್ಷಣ ನಾನು ಮತ್ತೆ ಮೇಲೆ ನೋಡಿದ್ರೆ ಪರಮಾತ್ಮ ಇಬ್ರೇ, ಶಿವ ಮತ್ತೆ ನಾವು ಇಬ್ರೇ ಇರೋದು.
ಇದು ಪಂಚಭೂತಗಳಿಂದ ಆದಂತಹ ಈ ಶರೀರ ಮತ್ತೆ ಪಂಚಭೂತಗಳಲ್ಲಿ ವಿಲೀನ ಆಗಿದೆ. ಹೌದು. ನಾವು ಸತ್ತಂತೆ ಅಂತ ತಿಳ್ಕೊಳ್ಳಿ. ಸತ್ತಂತೆ. ಅದಕ್ಕೆ ನಮ್ಮ ಚನ್ನಬಸವಣ್ಣವ್ರು ಹೇಳ್ತಾರೆ, ನಾನು ದಿನ 3 ಸಲ ಸಾಯ್ತೀನಿ ಅಂತ. ಸಾಯ್ತೀನಿ ಅಂತಂದ್ರೆ ಏನು ಅಂತಂದ್ರೆ ಲಿಂಗಾಂಗ ಸಾಮರಸ್ಯ. ಲಿಂಗಾಂಗ ಸಾಮರಸ್ಯ ಅಂದ್ರೆ ಈ ದೇಹವನ್ನ ಈ ಭೌತಿಕ ಜಗತ್ತಿನಲ್ಲಿ ಬೆರೆಸ್ಬಿಟ್ಟಾಗ ನಾನು ಕಳೆದೋಗ್ತೀನಿ. ನಾನಿಲ್ಲ ಅಲ್ಲಿ. ನಾನು ಈ ದೇಹ ಅಲ್ಲ. ಈ ದೇಹ ಈ ಭೌತಿಕ ಜಗತ್ತಿನಿಂದ ಬಂದಿತ್ತು, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ವಿಲೀನ ಆಯ್ತು ಅಂತ ತಿಳ್ಕೊಳ್ಳಿ. ನಾವು ಬದುಕಿದ್ದಾಗಲೇ ವಿಲೀನ ಮಾಡ್ಬೇಕು ಇದನ್ನ, ಸತ್ತಾಗಲ್ಲ. ಸತ್ತಾಗ ಯಾವ್ದೋ ಪಂಚಭೂತಗಳ ವಿಲೀನ ಮಾಡಿದ್ರು ಅಂತಲ್ಲ, ಬದುಕಿದ್ದಾಗ್ಲೇನೆ ಈ ಶರೀರವನ್ನ ಈ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಬೆರೆಸಿ ನಾವು ಉಳ್ಕೊಂಡಿದ್ದೇನು ಅಂತಂದ್ರೆ ಆತ್ಮನೇ ನಾನು ಅಂತ ತಿಳ್ಕೊಂಡು ನಾನು ಮತ್ತೆ ಆ ಪರಮಾತ್ಮ ಕಾಣುವಂಥದ್ದು ಇದೆಯಲ್ಲ, ಇದು ನಿಜವಾದಂತ ವ್ಯವಸ್ಥೆ. ಇನ್ನ ಸ್ಥಾವರ ಅಂತಂದ್ರೆ ಈ ಜಗತ್ತಾಯ್ತು. ಜಂಗಮ ಅಂದ್ರೆ ಏನು ಅಂತಂದ್ರೆ ಈ ಜಗತ್ತಿನಲ್ಲಿ ತುಂಬಿರ್ತಕ್ಕಂಥ ಶಿವಶಕ್ತಿ, ಆ ಶಿವಶಕ್ತಿನೇ ಜಂಗಮ ಅಂತ ನಾವು ಕರಿತೀವಿ. ಆ ಜಂಗಮ ಅನ್ನುವಂತಹ ಪದ ಬೇರೆ 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 ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಕೆಗೆ ಬರುತ್ತೆ. ಕೆಲವು ಸಲ ಜಂಗಮ ಅಂತಂದಾಗ ನಾವು ಒಬ್ಬ ಮಾನವ ಸ್ವರೂಪಿನೂ ತೋರಿಸ್ಬಿಡ್ತೀವಿ. ಇನ್ನೊಂದು ಕಡೆ ಜಂಗಮ ಅಂತ ಅಂದಾಗ ಸಮಾಜನೂ ಕೂಡ ಒಂದು ಸಲ ನಾವು ಜಂಗಮ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಇನ್ನೊಂದು ಕಡೆ ಬಂದಾಗ ಜಂಗಮ ಅಂತಂದಾಗ ಆ ಶಿವಶಕ್ತಿ, ಈ ಜಗತ್ತಲ್ಲಿ ಈ ಬ್ರಹ್ಮಾಂಡವನ್ನೇ ತುಂಬಿಕೊಂಡಿರ್ತಕ್ಕಂಥ ಆ ಶಿವಶಕ್ತಿ ಇದೆಯಲ್ಲ, ಆ ಶಿವಶಕ್ತಿಯ ಸೇವನೆಯಿಂದ ಜೀವ ಜಗತ್ತು ಉಳ್ಕೊಂಡಿದೆ. ಇವತ್ತು ನಾವೇನು ಉಸಿರಾಡ್ತಾ ಇದೀವಲ್ಲ, ಉಸಿರಾಡೋದ್ರ ಮುಖಾಂತರ ಈ ಬ್ರಹ್ಮಾಂಡದಲ್ಲಿ ತುಂಬಿರ್ತಕ್ಕಂಥ ಶಿವಶಕ್ತಿಯನ್ನ ಸೇವನೆ ಮಾಡಿ ಆ ಶಿವಶಕ್ತಿಯ ಸಂಪರ್ಕದೊಂದಿಗೆ ನಾವು ಬದುಕಿದ್ದೀವಿ. ಆ ಸಂಪರ್ಕ ಕಡಿದ ತಕ್ಷಣ ನಾವಿಲ್ಲ, ಅಲ್ವರಾ? ಇದು ಜಂಗಮ ಶಕ್ತಿ. ಈ ಜಂಗಮ ಶಕ್ತಿ ಜೊತೆಗೆ ನಾವು ಈ ಜಂಗಮ ಶಕ್ತಿ ಆವರಿಸ್ಕೊಂಡಿರ್ತಕ್ಕಂಥ ಈ ಭೌತಿಕ ಜಗತ್ತು, ಈ ಭೌತಿಕ ಜಗತ್ತೇ ಸ್ಥಾವರ. ಈ ಭೌತಿಕ ಜಗತ್ತು ಒಂದು ದಿನ ದೇವರು ಬೇಡ ಅಂತಂದಾಗ ಪ್ರಳಯ ಮಾಡಿ ಇದನ್ನ ನಾಶನ ಮಾಡಿ ಮತ್ತೆ ಮರು ಸೃಷ್ಟಿ ಮಾಡ್ತಾನೆ. ಹಾಗೆ ನೀವು ದೇವಸ್ಥಾನಗಳನ್ನ ಮಾಡಿ ಕಲ್ಲು ಮೇಲೆ ಕಲ್ಲು ಕಟ್ಟಿ, ಅಲ್ಲಪ್ಪ ಒಂದು ದಿನ ಈ ಜಗತ್ತೇ ಇರಲ್ಲ ಅನ್ನೋದಾದ್ರೆ ನಿನ್ ದೇವಸ್ಥಾನ ಎಲ್ಲಿರ್ತದೆ? ಈ ಜಗತ್ತಿಗೆ ಗ್ಯಾರಂಟಿ ಇಲ್ಲ, ಈ ಜಗತ್ತಿಗೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಇನ್ನ ನೀನ್ ಕಟ್ಟುವಂತ ದೇವಸ್ಥಾನಕ್ಕೆ ಗ್ಯಾರಂಟಿ ವಾರಂಟಿ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೀನ್ ದೇವ್ರಿಗೆ ಜಾಗ ಕೊಡು, ಎಲ್ಲಿ ಕೊಡು? ನಿನ್ನಲ್ಲೇ ಕೊಡು. ಇದನ್ನೇ ದೇವಸ್ಥಾನ ಅಂತ ತಿಳ್ಕೊಂಡ್ಬಿಡು, ಇಲ್ಲೇ ಕೊಟ್ಬಿಡು. ನಿನ್ಗೆ ಆ ಪರಮಾತ್ಮ ನಿರಾಕಾರ ಶಿವನಿಗೆ ನಿನ್ನ ಶರೀರದಲ್ಲೇ ಜಾಗ ಕೊಡು, ಅಷ್ಟೇ ಸಾಕು. ನಿನ್ನ ತಲೆ ಏನ್ ಸಾಮಾನ್ಯನಾ? ನಿನ್ನ ತಲೆ ಇಡೀ ಬ್ರಹ್ಮಾಂಡನೇ ತುಂಬಿದಾನೆ ಇದ್ರೊಳಗಡೆ, ಅಲ್ವರಾ? ನಮ್ಮ ತಲೆ ಒಳಗಡೆ ಈ ಬ್ರಹ್ಮಾಂಡದ ಎಲ್ಲಾ ತತ್ವಗಳನ್ನ, ಎಲ್ಲಾ ಸೀಕ್ರೆಟ್ಗಳನ್ನ ನಮ್ಮ ತಲೆಯಲ್ಲಿ ತುಂಬಿದ್ದಾನೆ. ಆದ್ರೆ ನಾವು ನೋಡ್ಕೊಂತ ಇಲ್ಲ. ಈ ಶರೀರ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಅದ್ಭುತವಾದಂತ ಸೃಷ್ಟಿ ಇದು. ಇದನ್ನ ನಾವು ತಿಳ್ಕೊಂಡೇ ಇಲ್ಲ. ಇಂಥ ಒಂದು ಅದ್ಭುತವಾದಂತಹ ಶಿವ ಸೃಷ್ಟಿಯ ಈ ದೇಹದಲ್ಲೇನೆ ಅವನ್ನ ಕಂಡ್ರಾಯ್ತು, ನಾವು ಅವನಿಗೆ ಜಾಗ ಕೊಟ್ರಾಯ್ತು. ಅದಕ್ಕೋಸ್ಕರ ಯಾಕೆ ನೀನು ಹೊಸದಾಗಿ ಯಾರೋ ಮಾಡ್ತಾರೆ ಅಂತ ನೀನ್ ದೇವಸ್ಥಾನ ಕಟ್ಟಕ್ ಹೋಗ್ತೀಯ? ಈ ಜಗತ್ತಿಗೆ ಒಂದು ಗ್ಯಾರಂಟಿ ವಾರಂಟಿ ಇಲ್ಲ ಅಂದ್ರೆ ನೀನ್ ಕಟ್ಟೋ ದೇವಸ್ಥಾನಕ್ಕೆ ಎಲ್ಲಿಂದ ಸಾಧ್ಯ? ಅಷ್ಟಕ್ಕೂ ದೇವಸ್ಥಾನ ಕಟ್ಲಿಕ್ಕೆ ದೇವನಿಗೆ ರೂಪನೇ ಇಲ್ಲ. ರೂಪ ಇಲ್ಲದ ದೇವನಿಗೆ ರೂಪ ಕೊಟ್ಟು ನೀನ್ ದೇವಸ್ಥಾನ ಕಟ್ತೀನಿ ಅಂತಂದ್ರೆ ನೀನೊಬ್ಬ ದಡ್ಡ, ನೀನೊಬ್ಬ ಎಡ್ಡ. ನಮ್ಮ ಇವ್ರು ಹೇಳ್ದಂಗೆ ದಡ್ಡ ಹೆಡ್ಡ ಅಂತ ಕರೀತಾರೆ ಸೊನ್ನಲ್ಗೆ ಸಿದ್ದರಾಮೇಶ್ವರರನ್ನ ಅಲಂಕಾರ. ಹಾಗೆ ಈ ಒಂದು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂದ್ರೆ ಈ ತುಂಬಿಕೊಂಡಿರ್ತಕ್ಕಂಥ ಈ ಶಿವಶಕ್ತಿಗೆ ಅಳಿವಿಲ್ಲ. ಅದು ಶಾಶ್ವತ, ಅದು ಸತ್ಯ ನಿತ್ಯ ನಿರಂತರ. ಅದು ಈ ಜಂಗಮ ಅಂತಕ್ಕಂಥ ಈ ಶಕ್ತಿ ಇದೆಯಲ್ಲ, ಇದು ಶಾಶ್ವತವಾದ್ದು. ಇದನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ. ಶಿವ ಸತ್ಯ, ಶಿವಶಕ್ತಿ ಸತ್ಯ, ಇನ್ನೆಲ್ಲವೂ ಮಿಥ್ಯ, ಎಲ್ಲವೂ ನಾಶ ಆಗುವಂತದ್ದೇ. ಶಿವ ಮತ್ತೆ ಶಿವಶಕ್ತಿ ಏನಿದೆಯಲ್ಲ ಅವೆರಡೇ ಸತ್ಯ, ಇನ್ನೆಲ್ಲವೂ ಕೂಡ ಮಿಥ್ಯ, ಇವೆಲ್ಲವೂ ಕೂಡ ನಾಶಕ್ಕೆ ಒಳಗಾಗುವಂಥದ್ದು. ಅದರಿಂದ ಬಸವಣ್ಣನವರು ಸ್ಥಾವರಕ್ಕೆ ಅಳಿವುಂಟು ಅಂದ್ರೆ ಒಂದಿನ ನಾಶ ಆಗುತ್ತೆ. ನೀನ್ ನೋಡುವಂತಹ ಈ ಭೌತಿಕ ಜಗತ್ತು ಒಂದಿನ ನಾಶ ಆಗುತ್ತೆ. ಆದರೆ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಶಿವಶಕ್ತಿಯ ಜಂಗಮ ಶಕ್ತಿ ಇದೆಯಲ್ಲ, ಅದಕ್ಕೆ ಅಳಿವಿಲ್ಲ, ಅದು ಸತ್ಯ. ಅದಕ್ಕೆ ನೀನ್ ಜಾಗ ಕೊಡು ಒಳಗಡೆ, ಅದಕ್ಕೆ ನೀನ್ ಜಾಗ ಕೊಟ್ರೆ ಸಾಕು ಅನ್ನುವಂತಹ ಉದಾಹರಣೆ ಕೊಡೋದ್ರ ಮುಖಾಂತರ ಆ ಗುಡಿ ಸಂಸ್ಕೃತಿ ಅಂತ ಅನ್ನುವಂಥದ್ದು ಏನು ಆ ಶರಣರ ಮೈಂಡ್ ಅಲ್ಲಿ ಇತ್ತಲ್ಲ, ಅದನ್ನ ಸಂಪೂರ್ಣವಾಗಿ ಬಸವಣ್ಣ ತೆಗಿತಾರೆ.
ಅನುಭವ ಮಂಟಪದಲ್ಲಿ ಸುಮ್ಮನೆ ಎಲ್ಲ ಅನುಭವ ಬರಲಿಲ್ಲ. ಮೊದಲು ಅರಿವು, ನಂತರ ಆಚಾರ, ನಂತರ ಅನುಭವ. ಕರೆಕ್ಟ್. ಮನುಷ್ಯನಿಗೆ ಮೊದಲು ಅರಿವು ಕೊಡಬೇಕು. ಅರಿವು ಬಂದ ಮೇಲೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಆಚಾರ ಅಳವಡಿಸಿಕೊಂಡ ಮೇಲೆ ಅವನು ಅದರ ಪರಿಣಾಮವನ್ನು ಅವನ ನಡವಳಿಕೆಯಲ್ಲಿ ತೋರಿಸ್ಬೇಕು. ಅದು ಅನುಭವ. ಅದು ಅನುಭವ. ಕರೆಕ್ಟ್. ಅಲ್ಲಿಗೆ ಬಂದಾಗ ಅವನೊಬ್ಬ ಪರಿಪೂರ್ಣ ಆಗ್ತಾನೆ ಅಷ್ಟೇನೆ. ಆ ನಮ್ಮ ಈ ಒಂದು ನುಡಿಗಳೇನಿದೆಯಲ್ಲ, ಅವರು ಹಂತವಾಗಿ ಬಸವಣ್ಣನವರು ಶರಣರನ್ನ ಅನುಭಾವಿಗಳನ್ನ ಮಾಡಕ್ ಕೊಡ್ತಾರೆ. ಅವರಿಗೆ ಉದಾಹರಣೆಗಳು ಕೊಡೋದ್ರ ಮುಖಾಂತರ ಅವರನ್ನ ಪ್ರಾಕ್ಟಿಕಲ್ ಆಗಿ ಅವ್ರು ನಡಿಬೇಕು. ಬರೀ ತಿಳ್ಕೊಳ್ಳೋದಲ್ಲ, ತಿಳ್ಕೊಂಡವ್ರು ತಪ್ಪು ಮಾಡ್ತಾರೆ. ಬೇಕಾದಷ್ಟು ಭೌತಿಕವಾಗಿ ತಿಳ್ಕೊತಾರೆ, ಆದ್ರೆ ನಡವಳಿಕೆಯಲ್ಲಿ ತಪ್ಪು ಮಾಡ್ತಾರೆ. ನಡೆ ಇರೋದಿಲ್ಲ. ನಡೆ ನುಡಿ ಸಿದ್ಧಾಂತ ಬೇರೆ ಬೇರೆ ಇರ್ತದೆ. ಅದಕ್ಕೆ ಶರಣರನ್ನು ಯಾರು ನಾವು ಶರಣರು ಅಂತೀವಿ ಅಂತಂದ್ರೆ, ನಡೆ ನುಡಿ ಸಿದ್ಧಾಂತದಲ್ಲಿ ಒಂದಾದವರನ್ನ ಮಾತ್ರ ಶರಣರು ಅಂತೀವಿ. ನಡೆ ಒಂದು ಪರಿ, ನುಡಿ ಒಂದು ಪರಿ ಆದರೆ ಹಿಡಿದಿದ್ದ ಲಿಂಗ ಘಟ ಸರ್ಪ. ನಿಜ. ಆಮೇಲೆ ತಾವೊಂದು ಮಾತು ಹೇಳಿದ್ರಿ ಸರ್, ಚರ್ಚೆ ಮಾಡ್ತಾ ಇದ್ದಾಗ, ನೀನಾರೆಂದು ತಿಳಿದರೆ ನೀನೇ ದೈವ ಅಂತ ಒಂದು ಮಾತು ಹೇಳ್ಬಿಟ್ರಿ. ಅದು ನಮ್ಮ ವಚನಗಳಲ್ಲಿ ಕೆಲವು ಕಡೆ ಅದು ಬರ್ತದೆ. ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಅಷ್ಟಾಷಷ್ಟಿ ರಾಮೇಶ್ವರ ಕೇದಾರ ದೇವರುಗಳು ದೇವರಲ್ಲ, ಕಾಶಿ ರಾಮೇಶ್ವರ ದೇವರುಗಳು ದೇವರಲ್ಲ, ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅನ್ನುವಂತ ಒಂದು ವಚನ ಬರ್ತದೆ. ಇದನ್ನ ತುಂಬಾ ಜನ ತಪ್ಪು ತಿಳ್ಕೊಂಡವ್ರೆ ಸರ್. ಹೆಂಗ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ನಾನೇ ದೇವ್ರು, ನಾನೇ ದೇವ್ರಾಗಬಹುದು, ನಾನೇ ದೇವ್ರು, ನಾನೇ ದೇವ್ರಾಗಬಹುದು ಅನ್ನುವಂಥದ್ದನ್ನ ಕೆಲವರು ವಾದ ಮಾಡ್ತಾರೆ. ಆದ್ರೆ ನಾನೇ ದೇವರು, ನಾನೇ ದೇವ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅದ್ವೈತ. ಅದ್ವೈತ ಅಂದ್ರೆ ಏನು? ನಾನೇ ದೇವ್ರು, ಅಹಂ ಬ್ರಹ್ಮಸ್ಮಿ, ತತ್ವಮಸಿ, ನಾನು ತತ್ವಮಸಿ, ನಾನೇ ದೇವ್ರು ಅಂತ ಅನ್ನೋದಾದ್ರೆ, ಹಂಗಾದ್ರೆ ನಾನು ಬೇಕಾದಷ್ಟು ತಪ್ಪುಗಳು ಮಾಡ್ತೀನಿ, ಮೋಸ ಮಾಡ್ತೀನಿ, ಅನ್ಯಾಯ ಮಾಡ್ತೀನಿ, ದಗ ವಂಚನೆಗಳನ್ನ ಮಾಡ್ತೀನಿ, ಕೊಲೆ ಮಾಡ್ತೀನಿ. ಹಂಗಾರೆ ದೇವ್ರು ಕೊಲೆ ಮಾಡುತ್ತಾ? ದೇವ್ರು ಮೋಸ ಮಾಡ್ತಾನ? ಇಲ್ಲ. ನಾನೇ ದೇವ್ರಾದ್ರೆ ನಾನು ಇಷ್ಟೆಲ್ಲ ತಪ್ಪುಗಳನ್ನ ನಾನು ಹೆಂಗ ಮಾಡಕ್ ಸಾಧ್ಯ? ಆದ್ರಿಂದ ಅದೇ ನಮ್ಮ ದ್ವೈತ ಏನ್ ಹೇಳುತ್ತೆ, ದ್ವೈತ ಅದ್ವೈತ ನೀನೇ ದೇವ್ರು ಅನ್ನುತ್ತೆ. ದ್ವೈತ ಏನ್ ಹೇಳುತ್ತೆ, ಇಲ್ಲ ಇಲ್ಲ ಇಲ್ಲ, ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ, ಭಕ್ತನೇ ಬೇರೆ, ಭಗವಂತನೇ ಬೇರೆ, ನೀನೇ ಬೇರೆ, ಶಿವನೇ ಬೇರೆ, ಜೀವಾತ್ಮ ಪರಮಾತ್ಮನೇ ಬೇರೆ ಬೇರೆ ಅನ್ನುವಂತ ಮಾತನ್ನ ದ್ವೈತ ಸಿದ್ಧಾಂತ ಹೇಳುತ್ತೆ. ಹಾಗೆ ಅವರು ಆಚಾರ್ಯರಲ್ಲೇನೆ ಡಿಫರೆನ್ಸ್ ಇತ್ತು. ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರು ಈ ಒಂದು ಶರಣ ತತ್ವವನ್ನ, ಈ ಶರಣ ಧರ್ಮವನ್ನ ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಈ ಧರ್ಮವನ್ನ ಹೆಂಗ್ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಗುಡಿ ಸಂಸ್ಕೃತಿ ಇಲ್ಲ, ಮಡಿ ಮೈಲಿಗೆ ಸಂಸ್ಕೃತಿ ಇಲ್ಲ, ಮೂರ್ತಿ ಪೂಜೆಗಳಿಲ್ಲ, ವ್ಯಕ್ತಿ ಪೂಜೆಗಳಿಲ್ಲ, ವ್ಯಕ್ತಿ ಪೂಜೆಗಳಿಲ್ಲ. ಇವಾಗ ನಾನೇ ದೇವ್ರು ಅಂತಂದ್ರೆ ನನಗೆ ಪೂಜೆ ಯಾಕೆ ಮಾಡ್ಕೋಬಾರ್ದು? ನಾನೇ ಯಾಕೆ ಪೂಜೆ ಮಾಡ್ಕೋಬಾರ್ದು? ಅಥವಾ ಬೇರೆಯವ್ರ ಕೈಲಿ ನಾನೇ ಯಾಕೆ ಪೂಜೆ ಮಾಡಿಸ್ಕೋಬಾರ್ದು? ಇವಾಗ ನಾವು ಕೆಲವ್ರು ಹೇಳ್ತೀವಿ, ಏನಪ್ಪಾ ಪಾತ್ ಪೂಜೆ ಮಾಡಿಸ್ಕೊಂತಾರೆ ಈ ಕಾಲಕ್ಕೂ ಅಂತ. ಯಾಕೆ ಮಾಡಬಾರ್ದು ಈ ಸಿದ್ಧಾಂತದಲ್ಲಿ? ಆದ್ರೆ ಇದರ ಈ ಒಂದು ವಚನದ ತತ್ವ ಏನಿದೆ, ಇದರ ಒಳಗಿನ ಅಂಶ ಏನಿದೆ ಅಂತಂದ್ರೆ, ಶರಣರು ಲಿಂಗ ಹಿಡ್ಕೊಂಡು ಕೂತಿರ್ತಾರೆ ಸರ್. ಲಿಂಗ ಹಿಡ್ಕೊಂಡು ಕೂತಿರ್ತಾರೆ. ಅವರಿಗೆ ಜ್ಞಾನೋದಯ ಆಗುತ್ತೆ. ಯಾವ ರೀತಿ ಅಂದ್ರೆ, ಅಯ್ಯೋ ನಾನು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇದ್ದೆ ದೇವ್ರಿಗೆ, ಆ ದೇವರು ನಿರಾಕಾರ, ಈ ಬ್ರಹ್ಮಾಂಡ ಲಿಂಗದ ಆಕಾರದಲ್ಲಿದೆ, ಈ ಬ್ರಹ್ಮಾಂಡದಲ್ಲಿ ಶಿವನು ಬೆಳಕಿನ ರೂಪದಲ್ಲಿ ತುಟ್ಟ ತುದಿಯಲ್ಲಿದ್ದಾನೆ ಅನ್ನುವಂತಹ ಸತ್ಯ ಇವರಿಗೆ ಗೊತ್ತಾದಾಗ ಅದನ್ನ ಅವರು ಚಿಕ್ಕದಾಗಿ ಚುಳುಕಾಗಿ ಇಷ್ಟಲಿಂಗವನ್ನು ಮಾಡಿಕೊಂಡ್ರು. ಇಷ್ಟಲಿಂಗವನ್ನು ಮಾಡ್ಕೊಂಡು ಇಲ್ಲಿ ಲಿಂಗವನ್ನು ನೋಡ್ತಾ ಇರುವಾಗ ಈ ಬ್ರಹ್ಮಾಂಡನೂ ಬಂದು ಇಲ್ಲಿ ಕುತ್ಕೊಂಡಿದೆ. ಅದರಲ್ಲಿ ಆ ಶಿವ, ಆ ನಿರಾಕಾರ ಜ್ಯೋತಿ ಸ್ವರೂಪವಾದಂತಹ ಶಿವನು ಕೂಡ ನನಗೆ ಇಲ್ಲಿದ್ದಾನೆ. ಆ ನಿರಾಕಾರ ಶಿವನನ್ನ, ಆ ಜ್ಯೋತಿ ಸ್ವರೂಪದ ಶಿವನನ್ನ ಹಿಡ್ಕೊಳ್ಳೋದಕ್ಕೆ ನನಗೆ ಇಷ್ಟಲಿಂಗ ಒಂದು ಸಾಕಾರ. ಹೆಂಗೆ ಅಂತಂದ್ರೆ, ನಾವು ಒಂದು ಹೂವ ತಗೊಳ್ತೀವಿ, ಆ ಹೂವ ಸುಂದರವಾಗಿರ್ತದೆ. ಆ ಸುಂದರವಾಗಿರ್ತಕ್ಕಂಥ ಹೂವದಲ್ಲಿ ಒಂದು ಪರಿಮಳ ಇರ್ತದೆ ಅಲ್ವರ? ಆ ಪರಿಮಳ ಇರ್ತದೆ. ನಮ್ಗೆ ಆ ಹೂವ ಕಾಣಿಸುತ್ತೆ, ಆದ್ರೆ ಪರಿಮಳ ಕಾಣಿಸಲ್ಲ. ಅನುಭವಕ್ಕೆ ಬರುತ್ತೆ.
ಆ ಪರಿಮಳ ಕಾಣಿಸೋದಿಲ್ಲ. ಆದ್ರೆ ನನಗೆ ಆ ಪರಿಮಳ ಬೇಕು ಅಂತಂದ್ರೆ ನನಗೆ ಆ ಹೂವಿನ ಸಹಾಯ ಬೇಕೇ ಬೇಕು. ಹೌದು. ಹೂವ ಇಲ್ಲದೆ ಪರಿಮಳ ಬೇರೆ ಮಾಡಕ್ ಆಗ್ತಾನೆ ಇಲ್ಲ. ಹೌದು. ಆದ್ರಿಂದ ಈ ಬ್ರಹ್ಮಾಂಡ ಮತ್ತೆ ಆ ಶಿವ ಅಂದ್ರೆ ಈ ಜಂಗಮ ಶಕ್ತಿ ಮತ್ತೆ ಶಿವಶಕ್ತಿ, ಶಿವ ಎರಡು ಒಂದೇ ಆಗಿರೋದ್ರಿಂದ ಶಿವಶಕ್ತಿ ತುಂಬಿರ್ತಕ್ಕಂಥ ಈ ಲಿಂಗ, ಅದರಲ್ಲೇ ಇರ್ತಕ್ಕಂಥ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಶಿವ, ಇಬ್ಬರನ್ನು ಕೂಡ ಏಕಕಾಲದಲ್ಲಿ ನಾವು ಹಿಡಿದಿಕ್ಲಿಕ್ಕೆ ಲಿಂಗ ಸಹಾಯ ಮಾಡುತ್ತೆ. ಹೀಗೆ ಲಿಂಗವನ್ನು ನೋಡ್ತಾ ಇರುವಾಗ ಶರಣರು ಯಾರ್ಯಾರನ್ನೋ ದೇವ್ರು ಅಂತಾರಲ್ಲಪ್ಪ, ಎಲ್ಲೆಲ್ಲೋ ಹೋಗ್ತಾರೆ, ಕೇದಾರಕ್ಕೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ, ರಾಮೇಶಕ್ಕೆ ಹೋಗ್ತಾರೆ, ರಾಮಸೇತುಗೆ ಹೋಗ್ತಾರೆ, ಎಲ್ಲೆಲ್ಲ ಹೋಗಿ ಹುಡ್ಕಾಡ್ತಾರೆ. ಅವ್ಯಾವೂ ದೇವ್ರಲ್ಲಪ್ಪ. ನೀನು ಯಾರಂತ ತಿಳಿದರೆ, ನಿನ್ನನ್ನ ಯಾರು ಅಂತ ತಿಳ್ಕೊಳ್ತಾರೋ ಅವರಿಗೆ ನೀನೇ ದೇವ್ರು ಅಂತ ಲಿಂಗಕ್ಕೆ ಹೇಳ್ತಾವ್ರಿ ಇವರು. ಆ ಶಿವನ್ಗೆ ಹೇಳ್ತಾವ್ರೆ, ನಿನ್ನನ್ನ ಯಾರು ತಿಳ್ಕೊಳ್ತಾರೋ ಅವರಿಗೆ ಗೊತ್ತು ನೀನೇ ದೇವ್ರು ಅಂತ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನ್ ಯಾರೆಂದು ತಿಳಿದರೆ ನಾನೇ ದೇವ್ರು. ಅಲ್ಲಿ ನೀನು ಅನ್ನೋದಕ್ಕೂ ನಾನು ಅನ್ನೋದಕ್ಕೂ ವ್ಯತ್ಯಾಸ ಐತೆ. ವಚನದಲ್ಲಿ ಏನ್ ಬರ್ತದೆ, ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅಂತ ಹೇಳ್ತಾ ಇದಾರೆ ಹೊರತು ನಾನ್ ಯಾರೆಂದು ತಿಳಿದರೆ ನಾನೇ ದೇವ ಅಂತ ಅಲ್ಲಿ ವಚನದಲ್ಲಿ ಇಲ್ಲ. ವಚನದಲ್ಲಿ ಇಲ್ಲ. ಇಲ್ಲಿ ನೀನು ಅಂತಂದ್ರೆ ಬೇರೆಯವರಾದ್ರು, ನಾನು ಅಂದ್ರೆ ನಾನಾದೆ ಅಲ್ವರಾ. ನಾನು ಅನ್ನೋದಕ್ಕೂ ನೀನು ಅನ್ನೋದಕ್ಕೂ ವ್ಯತ್ಯಾಸ ಇಲ್ವಾ? ನೀನು ಅಂತಂದ್ರೆ ನಾವು ಬೇರೆಯವ್ರನ್ನ ತೋರಿಸ್ತಾ ಇದ್ದೀವಿ, ನಾನು ಅಂತಂದ್ರೆ ನಾನಾದೆ. ಅಲ್ಲಿ ವಚನದಲ್ಲಿ ಏನಿದೆ, ನೀನ್ ಯಾರೆಂದು ತಿಳಿದರೆ. ಇಲ್ಲಿ ಭಕ್ತ ಭಗವಂತನಿಗೆ ಹೇಳ್ತಾ ಇದ್ದಾನೆ, ಶರಣ ಶಿವನಿಗೆ ಹೇಳ್ತಾ ಇದ್ದಾನೆ. ಏನಂತ? ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಈ ಜನ ಮಾತಾಡ್ಕೊಳ್ಳೋದೇನು ಅಂದ್ರೆ, ನಾನ್ ಯಾರೆಂದು ತಿಳಿದರೆ ನಾನೇ ದೇವ. ಯಾಕೆ ಅಂತ ಹೇಳಿದ್ರೆ ಈ ಅದ್ವೈತದ ವಾಸನೆ. ಶಂಕರಾಚಾರ್ಯರ ಈ ಅದ್ವೈತದ ವಾಸನೆ ಒಳಗಡೆ ಇತ್ತಲ್ಲ, ಆ ವಾಸನೆ ಇನ್ನ ಯಾರಿಗೂ ಹೋಗಿಲ್ಲ. ತುಂಬಾ ಜನ ನಮ್ಮ ಈ ಒಂದು ಶರಣ ತತ್ವದಲ್ಲಿ ಇರ್ತಕ್ಕಂಥವ್ರು, ಈ ಬಸವ ಧರ್ಮದಲ್ಲಿ ಇರ್ತಕ್ಕಂಥವ್ರು ಇವತ್ತೂ ಕೂಡ ಮನುಷ್ಯನೇ ದೇವ್ರು, ಮನುಷ್ಯನೇ ದೇವ್ರು ಅಂತ ಹೇಳ್ತಾರೆ. ಇದು ಮನುಷ್ಯನೇ ದೇವ್ರು ಅಂತ ಹೇಳಿರ್ತಕ್ಕಂಥದ್ದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದಲ್ಲಿ. ಅದ್ವೈತ ಸಿದ್ಧಾಂತವನ್ನ ಒಪ್ಕೊಂಡಂಗಾಯ್ತು. ಇದು ನಾವು ಅದ್ವೈತ ಸಿದ್ಧಾಂತದಾಗ ಉಟ್ಕೊಂಡಂತ ಇದು ಅವೈದಿಕ ಸಿದ್ಧಾಂತ ನಮ್ದು ಅಲ್ವಾ? ಇದು ಅವೈದಿಕ ಸಿದ್ಧಾಂತ. ಬಸವಣ್ಣನವರ ಕೊಟ್ಟಿದ್ದು ಈ ವಾದ ಏನಿದೆ, ಈ ತತ್ವ ಏನಿದೆ, ಈ ಧರ್ಮ ಏನಿದೆ, ಇದು ಅವೈದಿಕ ಸಿದ್ಧಾಂತ. ಇದು ದ್ವೈತ ಸಿದ್ಧಾಂತನೂ ಅಲ್ಲ. ಇದು ದ್ವೈತ ಸಿದ್ಧಾಂತ ಒಂದ್ ಕಡೆ ಹೇಳಿದ್ರು ಕೂಡ ಅದ್ವೈತ ಅಂತೂ ಅಲ್ವೇ ಅಲ್ಲ. ಜೀವಾತ್ಮನೇ ಬೇರೆ, ಶಿವನೇ ಬೇರೆ, ಭಕ್ತನೇ ಬೇರೆ, ಭಗವಂತನೇ ಬೇರೆ, ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಅಂತ ಹೇಳಿರ್ತಕ್ಕಂಥದ್ದು ಇದು ನಮ್ಮದು ಒಂದು ವಿಶಿಷ್ಟವಾದಂತಹ ಒಂದು ಧರ್ಮ. ಇದು ನಿಜ ಸರ್. ದೇವರನ್ನ ನಾವು ಕಾಣಬೇಕು ಅಂತ ಅನ್ನೋದಕ್ಕಿಂತ ನಾನೇ ದೇವರು ಅಂತಂದ್ರೆ ಏನ್ ಅರ್ಥನೇ ಇಲ್ಲ ಅದಕ್ಕೆ. ಹೋಗ್ಲಿ, ನಮ್ಮ ದೇಶದ ಧರ್ಮಗಳನ್ನ ಬಿಡ್ರಿ, ಜಗತ್ತಿನ ಯಾವ ಧರ್ಮಗಳು ನೀನೇ ದೇವರು, ಮನುಷ್ಯನೇ ದೇವರು ಅಂತ ಹೇಳಿದೆ ಹೇಳ್ರಿ. ಇದು ಸೈಡ್ ಗಿಡೋಣ, ನಮ್ಮ ದೇಶದ ಧರ್ಮಗಳನ್ನೆಲ್ಲ ಬೇಕಾದ್ರೆ ಸೈಡ್ ಗಿಟ್ಬಿಡೋಣ. ಇನ್ನು ಜಗತ್ತು ಎಷ್ಟು ದೊಡ್ಡ ಜಗತ್ತು, ಜಗತ್ತಿನಲ್ಲಿ ಎಂತೆಂತ ಧರ್ಮಗಳಿದ್ದಾವೆ. ಯಾವ ಧರ್ಮನೂ ಕೂಡ ಮನುಷ್ಯನೇ ದೇವರು ಅಂತ ಹೇಳಿಲ್ಲ. ಮನುಷ್ಯನೇ ದೇವರು ಅಂತ ಹೇಳಿಲ್ಲ. ಇದೊಂದು ವಚನ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅನ್ನುವಂಥದ್ದು ಸಂದರ್ಭ ಹೆಂಗಿದೆ ಅಂತಂದ್ರೆ, ಲಿಂಗಕ್ಕೆ ಶರಣರು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಶಿವನ್ ಜೊತೆ ಮಾತಾಡ್ತಾ ಇದ್ದಾರೆ. ಇವ್ರು ಏನೇನೋ ಪೂಜೆ ಮಾಡ್ತಾರೆ, ಯಾವ ಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ, ಯಾವ್ದೋ ಪುಣ್ಯ ಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ. ಆದರೆ ನಿನ್ನನ್ನ ಯಾರು ತಿಳ್ಕೊಳ್ತಾರೋ, ನೀನ್ ಯಾರೆಂದು ತಿಳಿದರೆ ನೀನೇ ದೇವ ಅಂತ ಹೇಳಿ ನೇರವಾಗಿ ಶಿವನ ಜೊತೆ ಮಾತಾಡ್ತಾ ಇದ್ದಾರೆ ಶರಣರು. ಈ ಸಂದರ್ಭವನ್ನು ಅರಿದೇ ಇರ್ತಕ್ಕಂಥವ್ರು ನಮ್ಮವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾನೇ ದೇವ್ರು ಅಂತೆಲ್ಲ ಹಬ್ಬಿಸ್ತಾ ಇದಾರೆ. ನೀನ್ ಪೂಜೆ ಮಾಡ್ಕೋ, ನೀನೇ ದೇವ್ರು. ನೋಡಿ, ಬಸವಣ್ಣ ಅವ್ರು ಹೇಳ್ತಾರಲ್ಲ, ದೇವಾಲಯ ಸಂಸ್ಕೃತಿಯನ್ನು ಕುರಿತು ಅವ್ರ ಆ ಕಾಲದಲ್ಲಿ ಹೇಳ್ತಕ್ಕಂಥದ್ದು ಹೇಗೆ. ಹೌದು ಸರ್, ನಾನೇ ದೇವ್ರು ಅನ್ನೋದಾದ್ರೆ ಬಸವಣ್ಣನವರು ಹೇಳಿರ್ತಕ್ಕಂಥ ಜಗದಗಲ ಮುಗಿಲದ ಹೌದು ಆ ದೇವ್ರು ಯಾವ್ದು ಅಲ್ವಾ? ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪ ನೀನೇ ದೇವ, ವಿಶ್ವದೋ ಚಕ್ಷು ನೀನೇ ದೇವ. ಆ ದೇವ್ರು ಯಾವ್ದಾದ್ರೆ ಅಲ್ವಾ? ಇವರು ಎಲ್ಲವನ್ನು ಕೂಡ ತಪ್ಪು ತಿಳ್ಕೊಂಡು ಹಂಗೇ ಹೋಗ್ತಾ ಇದ್ದೀವಿ. ಬಸವಣ್ಣನವರು ಹೇಳಿದಂತಹ ಜಗದಗಲ ಮುಗಿಲಗಲದ ದೇವರು ಅವನೇ ದೇವರೇ ಹೊರತು, ಎತ್ತ ನೋಡಿದಡತ್ತ ನೀನೇ ದೇವ ಅವನ್ ದೇವರೇ ಹೊರತು ನಾನು ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಚರ್ಚೆ ತುಂಬಾ ಚೆನ್ನಾಗಿ ಸಾಗ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಮುಂದುವರ್ಸೋಣ.
ಬಸವ ಟಿ ವಿಯವರು ಕೊಟ್ಟಿರ್ತಕ್ಕಂಥ ಆ ಒಂದು ಅವಧಿ ಮುಗಿದಿದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ನಮಸ್ತೆ ಸರ್.